ನಾಮ ಮಹಿಮೆ ಪಡಲಿ. ಯಾಕೆ ಇದನ್ನು ನಾವು ಸ್ವಸ್ಥತೆಯೇ ಆಗದೇ ಇದ್ದೀರಿ ಅಂತ ಕೇಳಿದ್ರೆ ದೇವ್ರ ವಾರ್ತೆಗಳು ಹೇಳ್ತದೆ ಕೇಳಿ. ಏಷಾಯ 65ನೇ ಅಧ್ಯಾಯದಲ್ಲಿ 12ನೇ ವಾಕ್ಯಗಳು ನಾವು ನೋಡೋಣ. ದೇವ್ರು ಹೇಳ್ತಾರೆ, ಏಕೆಂದರೆ ನಾನು ಕೂಗಲು ನೀವು ಉತ್ತರ ಕೊಡಲಿಲ್ಲ, ನಾನು ಹೇಳಲು ನೀವು ಕೇಳಲಿಲ್ಲ. ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನು ನಡೆಸಿ ನನಗೆ ಇಷ್ಟವಲ್ಲದನ್ನು ಆರಿಸಿಕೊಂಡಿದ್ದೀರಿ. ಹೀಗಿರಲು ಕರ್ತನಾದ ಯೆಹೋವನು ಹೀಗೆನ್ನುತ್ತಾನೆ, ಇಗೋ, ನನ್ನ ಸೇವಕರು ಊಟ ಮಾಡುವರು, ನೀವೋ ಹಸಿದಿರುವಿರಿ. ಇಗೋ, ನನ್ನ ಸೇವಕರು ಕುಡಿಯುವರು, ನೀವು ದಾಹಗೊಳ್ಳುವಿರಿ. ಇಗೋ, ನನ್ನ ಸೇವಕರು ಉಲ್ಲಾಸಗೊಳ್ಳುವರು, ನೀವು ಆಶಾಭಂಗ ಪಡುವಿರಿ. ಇಗೋ, ನನ್ನ ಸೇವಕರು ಹೃದಯಾನಂದದಿಂದ ಹರ್ಷಧ್ವನಿಗೊಯ್ಯುವರು, ನೀವು ಮನೋವ್ಯಥೆಯಿಂದ ಮೊರೆಯಿಟ್ಟು ಆತ್ಮಕ್ಲೇಶದಿಂದ ಗೋಳಾಡುವಿರಿ. ಆಮೇನ್. ದೇವ್ರ ವಾರ್ತೆಗಳಲ್ಲಿ ದೇವ್ರ ಆತನ ಕೈ ಚಾಚಿ ನಮ್ಮನ್ನು ಕರೀತಾರಂತೆ. ಎಷ್ಟೋ ಸಲ ನಮ್ಮನ್ನು ಬಂದ್ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೀರಿ ಅಂತ ದೇವ್ರು ನಮಗೆ ಎಷ್ಟೋ ಸಲ ಬೋಧನೆ ಮಾಡಿದ್ದಾರೆ. ಆದರೆ ನಾವು ದೇವ್ರ ವಾರ್ತೆಗಳಿಗೆ ಕಿವಿ ಕೊಡದೆ, ಆತನ ವಾರ್ತೆಗಳನ್ನು ನಾವು ಕೈಗೊಂಡು ನಡೆಯದೆ, ನಮ್ಮ ಇಷ್ಟದಲ್ಲಿ ನಾವು ನಡೆದುಕೊಂಡು ಹೋದಾಗ ನಾವು ಕೈ ಬಿಡಲ್ಪಡುತ್ತೇವೆ. ದೇವ್ರ ವಾರ್ತೆಗಳು ಇನ್ನೊಂದು ಕಡೆ ಹೇಳ್ತದೆ ನೋಡಿ, ಮಹಿಮೆ ಬಿಡಲಿ. ಯೋಹಾನ 5ನೇ ಅಧ್ಯಾಯದಲ್ಲಿ 14-15 ಈ ರೀತಿ ಹೇಳ್ತದೆ. ಇದಾದ ಮೇಲೆ ಯೇಸು ಅವರನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿಮಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಅಂದನು. ಪ್ರೈಸ್ತಲ್ಲ. ದೇವ್ರ ನಾಮ ಮಹಿಮೆ ಬರಲಿ. ಇವಾಗ ನಾವು ಏನೇ ಪಾಪ ಮಾಡಿದ್ರೆ ದೇವ್ರ ಹತ್ರ ಮೊರೆ ಹಾಕಿ ನಮ್ಮ ಪಾಪ ಪರಿಹಾರ ಮಾಡೋದಕ್ಕೋಸ್ಕರ ಕ್ಷಮಾಪಣೆ ಕೇಳಿದಾಗ ದೇವರು ನಮ್ಮನ್ನು ಕ್ಷಮಿಸಿ ಮತ್ತು ನಮ್ಮನ್ನು ಗುಣಪಡಿಸ್ತಾರೆ. ಮತ್ತು ಆ ಪಾಪನ ಮಾಡಬೇಡ ಅಂತಲೇ ದೇವ್ರ ವಾರ್ತೆಗಳಿರ್ತದೆ. ದೇವ್ರ ನಾಮ ಮಾತ್ರ ಮಹಿಮೆ ಬರಲಿ. ಈ ವೇಳೆಯಲ್ಲಿ ಯಾರ್ಯಾರು ಹಾಸಿಗೆಯಲ್ಲಿದ್ದೀರೋ ಅಂಥವ್ರು ಆಗಲಿ, ಎಂಥ ಕಷ್ಟದಲ್ಲಾಗಲಿ, ಬರೀ ವ್ಯಾಧಿಸ್ಥರು ಮಾತ್ರ ಇಲ್ಲ, ಕಷ್ಟದಲ್ಲಿ, ದುಃಖದಲ್ಲಿ, ಮಾಂತ್ರಿಕ ಶಕ್ತಿಗಳಿಂದ ನಮಗೆ ಕಂಡು ಕಾಣದಂಥ ಕಷ್ಟ, ವಿಪತ್ತು ಯಾವುದೇ ಇದ್ರೂ ಸಹ ದೇವರಲ್ಲಿ ನಾವು ಮೊರೆಯಿಕ್ಕಿ ಪಾಪ ಮಾಡದೇ ಇದ್ದಾಗ ದೇವ್ರು ನಮಗೆ ಸ್ವಸ್ಥತೆಯನ್ನು ನಮಗೆ ಕೊಡ್ತಾರೆ, ಹೀಲಿಂಗ್ ಕೊಡ್ತಾರೆ, ಡೆಲಿವರೆನ್ಸ್ ಕೊಡ್ತಾರೆ. ಯೇಸಪ್ಪ ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್.